ಅಪ್ರೂವಲ್ ತಗೊಂಡು ಸೇಫಾಗಿ ಟ್ರಾವೆಲ್ ಅಂತೆಲ್ಲ ತಿಳ್ಕೊಂಡು ಆಮೇಲಿಂದಾನೇ ಹೋಗ್ತಾ ಇರೋದು. ಇದನ್ನ ಜಾನ್ವಿಕನೇ ಪ್ಯಾಕ್ ಮಾಡ್ಕೊಂಡಿರೋದು ಅವಳಿಗೆ ಅಂತ. ಸೊ ನೈಟ್ ಡಿಸೈಡ್ ಮಾಡಿದ್ದು ಹೋಗೋಣ ಅಂತ. ಇದು ಬೇಬಿ ಆಗಸ್ಟಲ್ಲಿ ಬಂದರೆ ಎಲ್ಲೂ ಹೋಗೋಕ್ಕಾಗೋದಿಲ್ಲ ಅಲ್ವಾ. 7:15 ನೀನು ಎದ್ದೊಳ್ತೀಯ ಬೇಗ? ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ. 15 ಮಿನಿಟ್ಸ್ ಒಳಗಡೆ ಇದನ್ನು ಮಾಡ್ಕೋಬೋದು. ಟ್ರಾವೆಲ್ ಮಾಡಬೇಕಾದ್ರೆಲ್ಲ ಇದು ಮೀಶೋದಲ್ಲಿ ತೊಗೊಂಡಿದ್ದೆ, ತುಂಬಾ ಕಂಫರ್ಟಬಲ್ ಆಗಿದೆ. ಫಸ್ಟ್ ಟೈಮ್ ವೇಸ್ಟ್ ಮಾಡ್ತಿರೋದು ಇದೊಂದು. ನೀನು ಎಷ್ಟೊತ್ತಿಗೆ ಹೋಗೋಣ ಅಂದಿದ್ದು? 7:15. ಈಗ ಎಷ್ಟು ಟೈಮು? ಹತ್ರ ಆಗ್ತಾ ಇದೆ. ಅದಕ್ಕೆ ಒಂದು 10 ಮಿನಿಟ್ಸ್ ವಾಕ್ ಮಾಡಿ ಸ್ವಲ್ಪ ಹೊತ್ತು. ಇನ್ನೂ 100 ಮೈಲ್ಸ್ ಇದೆ. ಹಾಯ್, ನಮಸ್ಕಾರ ಎಲ್ಲ, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಪವರ್ ಹೌಸ್ ಕನ್ನಡ ವ್ಲಾಗ್ಸ್. ಸೊ ನಿಮಗೆ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ, ನಾವು ಒಂದು ಕಡೆ ಟ್ರಿಪ್ ಹೋಗ್ತಾ ಇದ್ದೀವಿ. ಜಸ್ಟ್ 1 ನೈಟ್ ಸ್ಟೇ ಅಷ್ಟೇ. ನಮ್ಮ ಮನೆಯಿಂದ ಒಂದು 3.5 hours ಜರ್ನಿ ಆಗುತ್ತೆ. ಕಾರಲ್ಲಿ ಹೋಗ್ತಾ ಇದ್ದೀವಿ. ಸೊ ಡಾಕ್ಟರ್ ಹತ್ರ ಎಲ್ಲನೂ ನಾವು ಅಪ್ರೂವಲ್ ತೊಗೊಂಡು ಸೇಫಾಗಿ ಟ್ರಾವೆಲ್ ಅಂತೆಲ್ಲ ತಿಳ್ಕೊಂಡು ಆಮೇಲಿಂದಾನೇ ಹೋಗ್ತಾ ಇರೋದು. ಪ್ಯಾಕಿಂಗ್ ಮಾಡ್ಕೋತಾ ಇದ್ದೀನಿ, ಏನೆಲ್ಲ ತೊಗೊಂಡು ಹೋಗ್ತಾ ಇದ್ದೀನಿ ಅಂತ. ಅದಕ್ಕೆ ನಿಮ್ಮ ಜೊತೆನೂ ಹಂಗೆ ಶೇರ್ ಮಾಡ್ತಾ ಇದ್ದೀನಿ. ಫುಡ್ ರಿಲೇಟೆಡ್ ಏನೆಲ್ಲ ಇದೆ, ಏನೆಲ್ಲ ತೊಗೊಂಡು ಹೋಗ್ತಾ ಇದ್ದೀವಿ ಅಂತ ತೋರಿಸ್ತಾ ಇದ್ದೀನಿ. ನಾವು ಜಸ್ಟ್ ನಿನ್ನೆ ನೈಟ್ ಅಷ್ಟೇ ಬುಕ್ ಮಾಡಿದ್ದು ಹೋಟೆಲ್ನ. ಅಲ್ಲಿ ನಮ್ಗೆ ಇನ್ನೂ ಶೋರ್ ಇಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಸಿಗುತ್ತಾ ಅಂತ. ಅದಕ್ಕೆ ಕ್ರೋಸಾಂಟ್ ತೊಗೊಂಡು ಇಟ್ಕೊಂಡಿದ್ದೀವಿ. ಯಾಕೆಂದರೆ ಜಾನ್ವಿಕನ್ಗೆ ಬೆಳಗ್ಗೆ ಎದ್ದ ತಕ್ಷಣ ಏನಾದ್ರು ತಿನ್ನಲೇಬೇಕು ಅಂತ ಕೇಳ್ತಾಳೆ. ಅದಕ್ಕೆ ಸದ್ಯಕ್ಕೆ ಕ್ರೋಸಾಂಟ್ ಇಟ್ಕೊಂಡಿದ್ದೀವಿ. ದಾರಿಲಿ ಹೋಗ್ತಾ ತಿನ್ನೋದಕ್ಕೆ ಚಿಪ್ಸು. ಮತ್ತು ನನಗೆ ಇಲ್ಲಿ ಇದರಲ್ಲೆಲ್ಲ ನಟ್ಸು ಅದೆಲ್ಲ ಇದೆ. ಆಮಂಡ್ ಇದೆ, ವಾಲ್ನಟ್ ಇದೆ, ಮತ್ತು ಇದು ಫಿಗ್ ಇದೆ. ಸೊ ಇದಿಷ್ಟು ಇಟ್ಕೊಂಡಿದ್ದೀನಿ. ಮತ್ತು ಫ್ರೂಟ್ಸು. ಸೊ ಫ್ರೂಟ್ಸಲ್ಲಿ ಆ್ಯಪಲ್, ಆರೆಂಜ್, ಬನಾನಾ 3 ತೊಗೊಂಡಿದ್ದೀನಿ. ಜಾಸ್ತಿ ತೊಗೊಂಡು ಹೋಗ್ತಾ ಇಲ್ಲ, ಯಾಕೆಂದರೆ 1 ಡೇ ಸ್ಟೇ ಅಷ್ಟೇ ಅಲ್ವಾ. ಸಪೋಸ್ ಅಲ್ಲಿ ಹೋಟೆಲ್ನಲ್ಲಿ ಬ್ರೇಕ್ಫಾಸ್ಟಲ್ಲೂ ಇದೆಲ್ಲ ಫ್ರೂಟ್ಸ್ ಎಲ್ಲ ಸಿಗುತ್ತೆ. ಅದಕ್ಕೆ ಇಷ್ಟೇ ತೊಗೊಂಡು ಹೋಗ್ತಾ ಇರೋದು 1 ಡೇಗೆ ಆರೆಂಜಸ್. ಇದನ್ನ ಜಾನ್ವಿಕನೇ ಪ್ಯಾಕ್ ಮಾಡ್ಕೊಂಡಿರೋದು ಅವಳಿಗೆ ಅಂತ. ಸೊ ಇದನ್ನು ಇಟ್ಕೋತಾ ಇದ್ದಾಳೆ. ಆಮೇಲಿಂದ ವಾಟರ್ ಬಾಟಲು, ನನಗೆ ಬಿಸಿನೀರು ತೊಗೊಂಡು ಹೋಗ್ತಾ ಇದ್ದೀನಿ. ಸೊ 2 ಬಾಟಲ್ ಕ್ಯಾರಿ ಮಾಡ್ತಾ ಇದ್ದೀನಿ. ಇನ್ನೂ ಒಂದು ತೊಗೊಂಡು ಹೋಗ್ತೀನಿ. ಹಾಗೆಯೇ ಇವರಿಬ್ಬರಿಗೆ ರೆಗ್ಯುಲರ್ ಬಾಟಲ್ಡ್ ವಾಟರ್ ಏನು ಸಿಗುತ್ತೆ ಅದೇ. ನನಗೆ ಬಿಸಿನೀರೇ ಅಭ್ಯಾಸ ಆಗೋಗಿದೆ ಆಲ್ಮೋಸ್ಟು. ನಿನಗೂ ಕೊಡ್ತೀನಿ ಬಿಸಿನೀರು ಇದರಲ್ಲಿ. ಸೊ ಆಲ್ಮೋಸ್ಟ್ ಬಿಸಿನೀರೇ ನನಗೆ ಅಭ್ಯಾಸ ಆಗೋಗಿದೆ. ಅದಕ್ಕೋಸ್ಕರ ಒಂದು ಇದು ಬಾಟಲ್ಸ್ನು ಕೂಡ ಕ್ಯಾರಿ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ಇಷ್ಟು ಪ್ಯಾಕಿಂಗು. ನಾವು ನಿನ್ನೆ ನೈಟ್ ಡಿಸೈಡ್ ಮಾಡಿದ್ದು ಹೋಗೋಣ ಅಂತ ಇದು ಮರ್ಟಲ್ ಬೀಚ್ಗೆ. ನಾವು ರೂಮ್ ಎಲ್ಲನೂ ಬುಕ್ ಮಾಡೋ ಟೈಮ್ಗೆ ಜಾನ್ವಿಕಾ ನಿದ್ದೆ ಮಾಡಿಬಿಟ್ಟಿದ್ಲು. ಅವಳಿಗೆ ಇವತ್ತು ಸ್ಕೂಲಿಂದ ಬಂದಮೇಲೆ ಸರ್ಪ್ರೈಸಾಗಿ ಹೇಳಿದ್ದು ನಾವು ಹೋಗ್ತಾ ಇದ್ದೀವಿ ಬೀಚ್ಗೆ ಅಂತ. ಹಾಗೆಯೇ ಮತ್ತು ಕೆಲವೊಂದು ಶಾಪಿಂಗ್ ಮಾಡಬೇಕಾಗಿತ್ತು, ಅದೆಲ್ಲನೂ ಈಗ ಮಾಡ್ಕೊಂಡು ಬಂದ್ವಿ. ಮೇನ್ ಏನಂದರೆ ಇನ್ನೂ ನಮ್ಮ ಬಟ್ಟೆಗಳೆಲ್ಲ ಏನೂ ಪ್ಯಾಕ್ ಮಾಡಿಲ್ಲ. ಸೊ ಬಟ್ಟೆಗಳೆಲ್ಲ ಪ್ಯಾಕ್ ಮಾಡಬೇಕು. ಅವಳು ಏನೋ ಸ್ವಲ್ಪ ಐಟಮ್ಸ್ ತೊಗೊಂಡಿದ್ದಾಳೆ, ಅದನ್ನು ಅವಳೇ ತೋರಿಸ್ತಾಳಂತೆ ಯಾವ ಥರ ಪ್ಯಾಕ್ ಮಾಡ್ತಾ ಇದ್ದಾಳೆ ಅಂತ. ಓಕೆ, ಇವತ್ತು ಟುಮಾರೋ ಸ್ಯಾಟರ್ಡೇಯಲ್ಲಿ ಬೀಚ್ಗೆ ಹೋಗ್ತೀವಿ. ಅದಕ್ಕೆ ಪ್ಯಾಕಪ್ ಮಾಡ್ತಿದ್ದೀನಿ. ಸರಿ, ಏನೇನು ತೊಗೊಂಡು ಹೋಗ್ತಾ ಇದೆಯಾ ಈಗ ಆಕ್ಟಿವಿಟಿ ಕಾರಲ್ಲಿ ಮಾಡೋದಕ್ಕೆ? ಒಂದು ಟಾಯ್ ಮರ್ಮೇಡ್ ಮಾಡೋದು, ಆಮೇಲೆ ಕಲರಿಂಗ್ ಸೆಟ್ಸ್, ಗ್ಲೂ, ಗ್ಲಿಟರ್, ಆಮೇಲೆ ಒಂದು ಕಲರಿಂಗ್ ಬುಕ್, ಓಕೆ, ಒಂದು ಕ್ಯಾಪ್. ಬೀಚಲ್ಲಿ ಶೆಕೆ ಆಗುತ್ತೆ, ಇಲ್ಲಿ ಇಟ್ಕೊ. ಬೀಚಲ್ಲಿ ಬಿಸಿಲಿರುತ್ತೆ ಅದಕ್ಕೆ. ಒಂಚೂರು ಸ್ಟಿಕ್ಕರ್ಸ್ ಡೆಕೋರೇಟ್ ಮಾಡ್ತಾನೆ, ಕಲರಿಂಗ್ ಪಿಕ್ಚರ್ಸ್, ಒಂದು ಸ್ಟ್ಯಾಂಪ್, ಒಂದು ಸನ್ ಗ್ಲಾಸಸ್. ಓಕೆ, ಬೀಚ್ಗೆ ಹೋಗೋಕೆ ಎಕ್ಸೈಟೆಡಾ? ನೀನು ತುಂಬ ದಿನದಿಂದ ಕೇಳ್ತಾ ಇದ್ದೆ ಅಲ್ವಾ? ಆಮೇಲೆ ಸಮ್ಮರ್ ಆಲ್ಮೋಸ್ಟ್. ಸಮ್ಮರ್ ಆಮೇಲಿಂದ ನಮಗೆ ಬೇಬಿ ಆಗಸ್ಟಲ್ಲಿ ಬಂದರೆ ಎಲ್ಲೂ ಹೋಗೋಕ್ಕಾಗೋದಿಲ್ಲ ಅಲ್ವಾ? ಅದು ಅಷ್ಟು 1 year ಆದಾಗ ಹೋಗೋದಾ? ಬೇಬಿಗೆ 1 year ಆದಾಗ ಹೋಗುತ್ತೆ.
ಇದು ಒಂಚೂರು glitter glue ಅಂತ ಓಕೆ ಇಲ್ಲಿ ಬರ್ದಿದೆ. ಸರಿ, ಈಗೆಲ್ಲ ಆ ಬ್ಯಾಗಲ್ಲಿ ಇಟ್ಕೋತೀಯಾ? ಪ್ಯಾಕ್ ಮಾಡ್ಕೊ. ಸ್ಟ್ಯಾಂಪ್ ಕೊಡ್ತೀಯಾ? ಇಲ್ಲ ನಮ್ಮ ಬ್ಯಾಗ್ ಎಲ್ಲ ಪ್ಯಾಕ್ ಆಗಿದೆ. ಏನೇನು ಬೇಕೋ ಅದನ್ನೆಲ್ಲನೂ ತೊಗೊಂಡಿದ್ದೀವಿ, ಕಾರಲ್ಲಿ ಇಟ್ಕೊಂಡಿದ್ದೀವಿ. ಇಲ್ಲಿ ಬೀಚ್ ಚೇರ್ ಇದೆ, ಜಾನ್ವಿಕಂದು ಆ ಚೇರ್ ಫೋಲ್ಡ್ ಮಾಡೋಕ್ಕಾಗ್ತಿಲ್ಲ, ಮತ್ತು ಅಂಬ್ರೆಲ್ಲ ಇದೆ, ಬೀಚ್ ಮ್ಯಾಟ್ ಇದೆ, ಮತ್ತು ನೀರು. ಈಗ ಸದ್ಯಕ್ಕೆ ಇಷ್ಟು ಇಟ್ಕೊಂಡಿದ್ದೀವಿ. ಹಾಗೇನೆ ಇನ್ನೂ ಮೇನ್ ಸೂಟ್ ಕೇಸ್ ಒಂದು ಪ್ಯಾಕ್ ಆಗಿಲ್ಲ ಇನ್ನೂ ಕಂಪ್ಲೀಟಾಗೆ. ಅದನ್ನು ಸೂಟ್ ಕೇಸ್ನ ಈಗ ರಾತ್ರಿನೇ ಇಟ್ಬಿಡ್ತೀವಿ. ಟುಮಾರೋ 7:15 ಹೊರಡ್ತೀವಿ ಇಲ್ಲಿಂದ. 7:15ಗ ನೀನು ಎದ್ದೊಳ್ತೀಯಾ ಬೇಗ? ಸ್ಕೂಲ್ ಟೈಮಿಂಗ್ಸ್ಗೆ ಎದ್ದೊಳ್ತೀಯಾ? ಇಲ್ಲ 7:15 ಅದೊಳ್ಳದು. ನೀನು 7:15ಗೆ ಎದ್ದೊಳಿದ್ರೆ 7:15ಗೆ ಹೇಗೆ ಹೋಗೋಕ್ಕಾಗುತ್ತೆ? ಆಯ್ತು ಸ್ಕೂಲ್ ನಿದ್ದೆ ಬರುತ್ತೆ. ನಿದ್ದೆ ಬಂದರೆ ಏನು ಮಾಡ್ತೀಯಾ? ಮಲ್ಕೋತೀನಿ ಕಾರಲ್ಲಿ. ಕಾರಲ್ಲಿ ಮಲ್ಕೋಬೋದಲ್ವಾ? ಬೇಗ ಹೋಗ್ಬೇಕಲ್ವಾ? ಬೆಡ್ಶೀಟ್ ತೊಗೊಂಡು ಹೋಗ್ಬೇಕು. ಸರಿ ಆಯಿತು. ಈಗ ಇಳಿ, ಆಯಿತು, ಕಾರ್ ಕ್ಲೋಸ್ ಮಾಡೋಣ. ತರಕಾರಿ ಎಲ್ಲನೂ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೈಟ್ ಡಿನ್ನರ್ಗೆ ನಮಗೆ ಚಪಾತಿಗೂ ಆಗುತ್ತೆ. ಹಾಗೆ ನಾಳೆ ನೆಕ್ಸ್ಟ್ ಡೇ ನಾವು ಟ್ರಾವೆಲ್ ಮಾಡ್ತಿದ್ದೀವಲ್ವ, ಸೊ ಮಧ್ಯಾಹ್ನ ಹೊರಗಡೆ ಊಟ ಮಾಡೋ ಬದಲು ಒನ್ ಟೈಮ್ ಅಟ್ಲೀಸ್ಟ್ ಹೋಮ್ ಕುಕ್ಡ್ ಮೀಲೇ ಇರಲಿ ಅಂತ ಅದಕ್ಕೆ ಚಪಾತಿ ಜೊತೆಗೆ ಒಂದು ಡ್ರೈ ವೆಜಿಟೇಬಲ್ ಎಲ್ಲ ಮಿಕ್ಸ್ ವೆಜಿಟೇಬಲ್ ಎಲ್ಲ ಹಾಕಿ ಮಾಡ್ತಾ ಇದ್ದೀನಿ. ಮತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಉಪ್ಪಿಟ್ಟು ಮಾಡೋಣ ಅಂತ ಅದಕ್ಕೆ ಅದನ್ನು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಬೆಳಗ್ಗೆ ಲೇಟ್ ಆಗಬಾರ್ದು ಅಂತ. ಚಪಾತಿನ ನಾನು ಆರ್ಡ್ರ್ ಮಾಡಿದ್ದೀನಿ ಹೊರಗಡೆ. ಇದು ಗ್ರೇವಿನೂ ಆರ್ಡ್ರ್ ಮಾಡ್ಬೋದಾಗಿತ್ತು, ಬಟ್ ಎನಿವೇಸ್ ಈಗ ನಮಗೆ ನೈಟ್ಗೂ ಏನಾದರೂ ಮಾಡಲೇಬೇಕಲ್ಲ, ಅದಕ್ಕೆ ಜಾಸ್ತಿ ಮಾಡಿ ನಾಳೆಗೆ ಅದನ್ನೇ ಮಧ್ಯಾಹ್ನಕ್ಕೆ ತಿಂತೀವಿ. ಈ ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಹೇಗೆ ಮಾಡೋದು ಅಂತ ಈಗ ತೋರಿಸ್ತೀನಿ. ಒಂದು ಪ್ಯಾನಲ್ಲಿ ಎಣ್ಣೆ ಕಾಯಕ್ಕಿಟ್ಟಿದ್ದೆ. ಸೊ ಎಣ್ಣೆ ಕಾದ್ಮೇಲೆ ಜೀರಿಗೆ ಹಾಕಿದ್ದೀನಿ. ಸೊ ಜೀರಿಗೆ ಹಾಕಿದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಇದಕ್ಕೆ ಟೊಮ್ಯಾಟೊ ಎಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ಉಳಿದಿರೋಂಥ ತರಕಾರಿ ಏನಿದೆ, ಕ್ಯಾರೆಟ್ಟು, ಕ್ಯಾಪ್ಸಿಕಮ್ಮು ಮತ್ತು ಕ್ಯಾಬೇಜ್ ಇದಕ್ಕೆ ಜಾಸ್ತಿ ಕ್ವಾಂಟಿಟಿನಲ್ಲಿ ಬೇಕಾಗುತ್ತೆ. ಸೊ ಇದು ಎಲ್ಲನೂ ಈಗ ಹಾಕ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ. ಇದಕ್ಕೆ ಬಟಾಣಿ ಆಮೇಲಿಂದ ಆಲೂಗಡ್ಡೆ ಬೇಯಿಸಿರೋದು ಇಟ್ಕೊಂಡಿದ್ದೆ. ಸೊ ಇವೆರಡೂ ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ಎಲ್ಲ ತರಕಾರಿನೂ ಇನ್ನೊಂದ್ಸಲ ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 to 7 ಮಿನಿಟ್ಸ್ ಇದನ್ನು ಕವರ್ ಮಾಡಿಬಿಟ್ಟು ಹಾಗೆ ಬೇಯೋದಕ್ಕೆ ಅಂತ ಬಿಡಬೇಕು. ಸೊ ಈಗ ಇದನ್ನು ಕ್ಲೋಸ್ ಮಾಡಿ ಒಂದು 5ರಿಂದ 7 ನಿಮಿಷ ಇದನ್ನು ಕುಕ್ ಆಗೋದಕ್ಕೆ ಇಡೋಣ. ಈಗ ತರಕಾರಿ ಎಲ್ಲನೂ ಫ್ರೈ ಆಗಿದೆ. ಈಗ ಇದಕ್ಕೆ ನಾನು ಖಾರದ ಪುಡಿ ಆ್ಯಡ್ ಮಾಡ್ತಾ ಇದ್ದೀನಿ. ಗ್ರೀನ್ ಚಿಲ್ಲೀಸು ಹಾಕೋಬೋದು, ಬಟ್ ಅದು ನಾನು ರೋಲ್ ಥರ ಮಾಡ್ತಿರೋದ್ರಿಂದ ಬಾಯಿಗೆ ಸಿಕ್ಕಿದ್ರೆ ಗೊತ್ತಾಗಲ್ಲ, ಮತ್ತು ಜಾನ್ವಿಕನ್ಗೆ ಖಾರ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ. ಮತ್ತು ಸ್ವಲ್ಪ ಕೊರಿಯಾಂಡರ್ ಪೌಡರ್ ಮತ್ತು ಒಂಚೂರು ಗರಂ ಮಸಾಲ, ಸಾಲ್ಟ್ ಆ್ಯಡ್ ಮಾಡ್ತಾ ಇದ್ದೀನಿ. ಸಾಲ್ಟನ್ನ ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ, ಯಾಕೆಂದರೆ ಕ್ಯಾಬೇಜ್ ಎಲ್ಲ ಒಂಥರ ಫಸ್ಟೇ ಸಾಲ್ಟ್ ಹಾಕಿದ್ರೆ ಕ್ಯಾಬೇಜ್ ಎಲ್ಲ ನೀರು ಬಿಟ್ಕೊಂಡಂಗೆ ಆಗುತ್ತೆ. ಇದು ಡ್ರೈ ಆಗಿ ಮಾಡ್ತಾ ಇರೋದ್ರಿಂದ ಇದಕ್ಕೆ ಲಾಸ್ಟಲ್ಲೇ ನಾನು ಉಪ್ಪು ಹಾಕ್ತಾ ಇರೋದು. ಸೊ ಇದೆಲ್ಲ ಈಗ ಮಿಕ್ಸ್ ಮಾಡಿದ್ರೆ ರೆಡಿ ಆಯಿತು. ತುಂಬ ಕ್ವಿಕ್ಕಾಗಾಯಿತು. ಒಂದು 15 ಮಿನಿಟ್ಸ್ ಒಳಗಡೆ ಇದನ್ನು ಮಾಡ್ಕೋಬೋದು. ಟ್ರಾವೆಲ್ ಮಾಡಬೇಕಾದ್ರೆಲ್ಲ
ಇದು ಕ್ಯಾರಿ ಮಾಡೋದಕ್ಕೂ ಚೆನ್ನಾಗಿರುತ್ತೆ ಮತ್ತು ಬೇಗ ಪ್ರಿಪೇರ್ ಮಾಡ್ಕೋಬೋದಲ್ವಾ. ಸೊ ಚಪಾತಿಗೆ ಪಲ್ಯ ಜೊತೆ ಥರನೂ ತಿನ್ಬೋದು ಅಥವಾ ರೋಲ್ ಮಾಡ್ಕೋಬೋದು. ನಾಳೆಗೆ ರೋಲ್ ಮಾಡ್ತೀನಿ, ಬಟ್ ಈಗ ಸದ್ಯಕ್ಕೆ ಚಪಾತಿಗೆ ಹಾಗೆ ತಿಂತೀವಿ. ಸೊ ಇದು ಇನ್ನೊಂದು 2 ಮಿನಿಟ್ಸ್ ಆದ್ಮೇಲೆ ಆಫ್ ಮಾಡ್ತಾ ಇದ್ದೀನಿ ಇದನ್ನ. ಮಾರ್ನಿಂಗ್ ಈಗ ನಾನು ಬೆಳಗ್ಗೆ ತಿಂಡಿಗೆ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ, ಮತ್ತು ದಾರಿಯಲ್ಲಿ ಕುಡಿಯೋದಕ್ಕೆ ಟೀನೂ ರೆಡಿ ಮಾಡ್ತಾ ಇದ್ದೀನಿ ಹಾಗೇನೆ. ಸೊ ಜಾನ್ವಿಕಾ ಉಪ್ಪಿಟ್ಟು ಒಂದೊಂದ್ಸಲ ತಿನ್ನೋದಿಲ್ಲ, ಅದಕ್ಕೋಸ್ಕರ ಅವಳಿಗೆ ದೋಸೆ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ತಿಂಡಿನೂ ಎಲ್ಲ ರೆಡಿ ಆಗುತ್ತೆ. ಇದಾದ್ಮೇಲಿಂದ ಈಗ ಜಾನ್ವಿಕನ್ನ ಎಬ್ಬಿಸ್ತಾ ಇದ್ದೀನಿ. ಇದು ಕ್ಲೋಸ್ ಮಾಡಿ ಒಂದು 5 ನಿಮಿಷ ಆಗಿ ಉಪ್ಪಿಟ್ಟು ರೆಡಿ ಆಗುತ್ತೆ. ನಾನು ರೆಡಿ ಆಗಿದ್ದೀನಿ, ಹಸ್ಬೆಂಡು ರೆಡಿ ಆಗಿದ್ದಾರೆ, ಬಟ್ ಜಾನ್ವಿಕಾ ಇನ್ನೂ ಎದ್ದಿಲ್ಲ. ಈಗ ಟೈಮ್ 8 o'clock. ನಿನ್ನೆ 7:15ಗೆ ಓಡ್ತೀವಿ ಅಂತೆಲ್ಲನೂ ಹೇಳ್ತಾ ಇದ್ಲು, ಬಟ್ ಇನ್ನೂ ಮಲಗಿದ್ದಾಳೆ, ಇನ್ನೂ ಎದ್ದಿಲ್ಲ. ಸೊ ಈಗ ಎಬ್ಬಿಸ್ತೀನಿ, ಅವಳನ್ನ ರೆಡಿ ಮಾಡಬೇಕು. ಬಟ್ ಅವಳಿಗೇನು ಪರವಾಗಿಲ್ಲ, ಸ್ನಾನ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಬೀಚಲ್ಲಿ ಆಟ ಆಡ್ತಾಳಲ್ಲ ಅಂತಂದ್ಬಿಟ್ಟು ಏನೋ ಇಲ್ಲ. ಸೊ ಎಲ್ಲನೂ ಪ್ಯಾಕ್ ಆಗಿದೆ. ಸೊ ನಾನು ಈ ಡ್ರೆಸ್ನ ಲಾಸ್ಟ್ ಟೈಮ್ ಇಂಡಿಯಾಗೆ ಹೋದಾಗ ತೊಗೊಂಡಿದ್ದು, ಇದು ಮೀಶೋದಲ್ಲಿ ತೊಗೊಂಡಿದ್ದು. ತುಂಬಾ ಕಂಫರ್ಟಬಲ್ ಆಗಿದೆ, ಫಸ್ಟ್ ಟೈಮ್ ವೇರ್ ಮಾಡ್ತಿರೋದು. ಇದೊಂಥರ ಮೆಟರ್ನಿಟಿ ವೇರ್ ಥರನೇ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಇದು ನೆನ್ನೆ ಮಾಡ್ಕೊಂಡಿದ್ದಂಥ ಮಿಕ್ಸ್ ವೆಜಿಟೇಬಲ್ ಫ್ರೈ ಏನಿದೆ ಅದು ತೊಗೊಂಡಿದ್ದೀನಿ, ಮತ್ತು ಚಪಾತಿ ಆರ್ಡರ್ ಮಾಡಿದ್ದೆ ಅಂತ ಹೇಳಿದೆ ಅಲ್ವಾ, ಸೊ ಚಪಾತಿನೂ ಬಂದಿದೆ. ಆಲ್ಮೋಸ್ಟ್ ಎಲ್ಲನೂ ಪ್ಯಾಕ್ ಆಗಿದೆ. ತಿಂಡಿ ಒಂದು ಈಗ ತಿಂದ್ಬಿಟ್ಟು ಹೊರಡೋದಷ್ಟೇ. ಎಲ್ಲಿಗೆ ಹೋಗೋದಕ್ಕೆ? ಬೀಚ್ಗೆ ಹೋಗೋದಕ್ಕೆ ರೆಡಿ. ನೀನು ಎಷ್ಟೊತ್ತಿಗೆ ಹೋಗೋಣ ಅಂದಿದ್ದು? 7:15. ಈಗ ಎಷ್ಟು ಟೈಮು? 9 ಆಗೋಯ್ತು ಆಗ್ಲೇನೆ. ಸೊ ಈಗ ನಾವೆಲ್ಲ ರೆಡಿಯಾಗಿ ಹೊರಟಿದ್ದೀವಿ. ಅಂದ್ಕೊಂಡಿದ್ದ ಟೈಮ್ಗಿಂತ ಸ್ವಲ್ಪ ಲೇಟ್ ಆಯಿತು. ಅಲ್ಲಿ ರೀಚ್ ಆಗೋದಕ್ಕೆ ಆಲ್ಮೋಸ್ಟ್ 4 hours ಬೇಕಾಗುತ್ತೆ, ಮಧ್ಯದಲ್ಲಿ ಬ್ರೇಕು ತೊಗೋಬೇಕು. ಸೊ ಹೊರಡೋಣ ಈಗ. ಇವಾಗ ಮಧ್ಯದಲ್ಲಿ ಒಂದು ಸ್ಟಾಪ್ ತೊಗೊಂಡಿದ್ದೀವಿ. ಈಗ ಹೊರಟು ನಾವು ಆಲ್ಮೋಸ್ಟ್ 2 hours ಹತ್ರ ಆಗ್ತಾ ಇದೆ. ಅದಕ್ಕೆ ಒಂದು 10 minutes ವಾಕ್ ಮಾಡಿ ಸ್ವಲ್ಪ ಹೊತ್ತು ಕುತ್ಕೊಂಡು ಮತ್ತೆ ಟೀ ಬ್ರೇಕು ತೊಗೋಬೇಕಿತ್ತು, ಅದಕ್ಕೆ ಸ್ಟಾಪ್ ಮಾಡಿದ್ದೀವಿ. ಸೊ ಇಲ್ಲಿ ಸ್ವಲ್ಪ ಹೊತ್ತು ಓಡಾಡ್ಬಿಟ್ಟು ಆಮೇಲಿಂದ ಮತ್ತೆ ಹೊರಡ್ತೀವಿ. ಸೊ ಇಲ್ಲಿ ಈಗ ವಾಲ್ಮಾರ್ಟ್ ಹತ್ರನೇ ನಾವು ಸ್ಟಾಪ್ ಮಾಡಿರೋದು, ಯಾಕೆಂದರೆ ಇಲ್ಲಿ ಜಾಸ್ತಿ ಜನ ಓಡಾಡ್ತಿರ್ತಾರೆ. ರೆಸ್ಟ್ ಏರಿಯಾ ನಮಗಿಲ್ಲಿ ಯಾವುದೂ ಸಿಗಲಿಲ್ಲ, ಯಾಕೆಂದರೆ ಇದು ಫ್ರೀವೇನಲ್ಲಿ ನಾವು ಬರ್ತಿಲ್ಲ, ಕಂಟ್ರಿ ಸೈಡ್ ರೋಡ್ ಆಗಿರೋದ್ರಿಂದ. ಇಲ್ಲಿ ಫ್ರೀವೇ ಆಗಿದ್ರೆ ನಮಗೆ ಬೇಗ ರೆಸ್ಟ್ ಏರಿಯಾ ಎಲ್ಲ ಸಿಗ್ತಾ ಇತ್ತು. ಈಗ ರೆಸ್ಟ್ ಏರಿಯಾಗೆ ಹೋಗಬೇಕು ಅಂದರೆ ಆಲ್ಮೋಸ್ಟ್ ಮತ್ತೆ ಒಂದು 10 miles ಎಕ್ಸ್ಟ್ರಾ ಹೋಗಬೇಕು. ಅದಕ್ಕೇ ಇಲ್ಲಿ ವಾಲ್ಮಾರ್ಟ್ ಹತ್ರನೇ ನಿಲ್ಲಿಸಿದ್ದೀವಿ ಪಾರ್ಕಿಂಗಲ್ಲಿ. ಸೊ ಇಲ್ಲೇ ಸ್ವಲ್ಪ ಹೊತ್ತಿಗೆ ವಾಕ್ ಮಾಡ್ತಾ ಇದ್ದೀನಿ. ವಾಕ್ ಎಲ್ಲ ಮಾಡಾಯಿತು, ಇವಾಗ ಟೀ ಕುಡಿತಾ ಇದ್ದೀವಿ. ಜಾನ್ವಿಕಾ, ನೀನು ಟೀ ಕುಡ್ದೆ ಅಲ್ವಾ? ಇಷ್ಟ ಆಯ್ತಾ ನಿನಗೆ? ಸ್ವಲ್ಪ ಗಂಟ್ಲೆಲ್ಲ ಒಂಥರ ಬಿಸಿ ಏನಾದರೂ ಕುಡಿಬೇಕು ಅನ್ನಿಸ್ತಿತ್ತಲ್ವಾ? ಇನ್ನೂ 100 miles ಇದೆ. ಇವಾಗ ಇನ್ನೂ 100 miles ಅಷ್ಟೇ ಇರೋದು.
ಸೊ ಇಲ್ಲಿಂದ ಇನ್ನೂ 2 hours ಹೋಗ್ಬೇಕು ನಾವೀಗ. 2 hours spend ಮಾಡ್ತೀವಿ. 2 hours. ಇದಂದ್ರೆ 4 hours. 2 hours ಸ್ಪೆಂಡ್ ಅಲ್ಲ, 2 hours ಡ್ರೈವ್ ಮಾಡಿದೀವಿ. 2 hours ಟ್ರೈ ಮಾಡಿದ್ದೀನಿ. ಹ್ಮ್. So 4 hours ಇದೆ recharge ಮಾಡೋದು. ಆಫ್ಟರ್ 4 hours ನಮ್ಮ ಡೆಸ್ಟಿನೇಷನ್ನ ರೀಚ್ ಆದ್ವಿ. ನಾವು ಬುಕ್ ಮಾಡಿದಂಥ ಹೋಟೆಲ್ ಬಂದು ಬೀಚ್ಗೆ ತುಂಬ ಹತ್ತಿರದಲ್ಲೇ ಇತ್ತು. ಯಾಕೆಂದರೆ ಓಡಾಡೋದಕ್ಕೆಲ್ಲ ತುಂಬ ಈಸಿ ಆಗುತ್ತೆ ಅಂದ್ಬಿಟ್ಟು ಅಷ್ಟು ಹತ್ತಿರದಲ್ಲಿ ನಾವು ಬುಕ್ ಮಾಡಿದ್ದು. ಬೀಚ್ ನೋಡಿದ್ಮೇಲೆ ಜಾನ್ವಿಕನ್ಗೆ ರೆಸಿಸ್ಟ್ ಮಾಡೋಕ್ಕೆ ಆಗಲಿಲ್ಲ. ಚೆಕ್ ಇನ್ ಮಾಡಿದ ತಕ್ಷಣ ಈಗಲೇ ಹೋಗಿ ಬೀಚಲ್ಲಿ ಆಟ ಆಡಬೇಕು ಅಂತ ಹೇಳಿದ್ಲು. ಸೊ ಬೀಚಿಗೆ ಹೋಗ್ತಾ ಇದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.